ಅದಿಷ್ಟೇ, ನಮ್ಮನ್ನು ಬದುಕಲು ಬಿಡಿ. ಸಮಾಜ ನಮ್ಗೆ ಏನು ಕೊಡ್ತಿದ್ರು ಪರವಾಗಿಲ್ಲ, ನಾವು ಮನುಷ್ಯರೇ, ನಮ್ಮನ್ನು ಬದುಕಕ್ಕೆ ಬಿಡಿ. ನಾನು ಮಾತಾಡ್ದಾಗ ನಾವೆಲ್ಲ ಸಂಬಂಧಗಳನ್ನ ಬಿಟ್ಟು ಬಂದಿರ್ತೀವಿ. ಅಪ್ಪ ಅಮ್ಮ ಅಣ್ಣ ತಂದೆ ಬಂದಾಗ ನಮ್ಗೆ ಖುಷಿ. ಅಕ್ಕೊಂದು ಕ್ಲಾಸಿಕಲ್ ಡ್ಯಾನ್ಸರು, ನನಗೆ ಡ್ಯಾನ್ಸು ಸಿಂಗಿಂಗು ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ನಮ್ಮಲ್ಲಿ ಚೆನ್ನಾಗಿ ಓಡಿದ್ರು, ಮನೆಗೆ ಸೇರಲಿಲ್ಲ, ಊರಿಗೂ ಸೇರಿಸಲಿಲ್ಲ. ಇವನ್ನೆಲ್ಲ ಡೋರಾ ದ ಎಕ್ಸ್ಪ್ಲೋರರ್ ಅಶ್ವಿನಿ ಅಂತ ತಿಳ್ಕೊಂಡಿದ್ವಿ. ಆದರೆ ಇವತ್ತು ನಾವು ಸೊಸೈಟಿಯ ಬಗ್ಗೆ ತಿಳ್ಕೊಳ್ಳೋಣ, ಯಾವ ಥರ ಜನಗಳು ಇವ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಓಕೆನಾ, ಬನ್ನಿ. ಅವ್ರ ಬಗ್ಗೆ ಅವರೇ ಇಂಟ್ರೊಡಕ್ಷನ್ ಕೊಡ್ತಾರೆ, ಆಯಿತಾ? ಅವ್ರು ಏನೇನು ಓದಿದ್ದಾರೆ, ಇವಾಗ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು, ಮುಂಚೆ ಏನು ಮಾಡ್ತಿದ್ರು ಅಂತ ಅವರೇ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನಾನು ಧಾರ್ಮಿಕ ಮಳಲ್ಲಿ ನೋಡಿರ್ತೀರ, ಎಲ್ಲ ಲಾಗಲ್ಲೂ ನೋಡಿರ್ತೀರ. ನಂದು ನಾನು ಕಂಟೆಂಟ್ ಕ್ರಿಯೇಟರ್ ಮತ್ತು ಟ್ರಾನ್ಸ್ ವುಮೆನ್, ಲಿಂಗ ಪರಿವರ್ತನಾ ಮಹಿಳೆ. ನಾನು ಮೂಲತಃ ಮಳಲಿ, ನಾನು ಹುಟ್ಟಿದ್ದು ಬೆಳೆದಿದ್ದು, ನಾನು ಓದಿದ್ದೆಲ್ಲ ಮಳಲಿದ್ದೀನಿ. ಫಸ್ಟು ಜಾಬ್ ಮಾಡ್ತಾಯಿದ್ದು KMF ಅಲ್ಲಿ ಕಾಂಟ್ರಾಕ್ಟ್ ಬೇಸಿಕ್ ಜಾಬ್ ಮಾಡ್ತಾಯಿದ್ದೆ. ನಂತರ ನಾನು ಬೆಂಗಳೂರಿಗೆ ಹೋದೆ. ಅದಾದಮೇಲೆ ಈ ಥರ ನಾನು ಪರಿವರ್ತನೆ ಆಗಿ ಹಾಸನಿಗೆ ಬಂದು ನಾವು ಹುಟ್ಟೋರಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಬಂದು ಇಲ್ಲಿ ನಾನು ಇದ್ದೀನಿ. ಇವಾಗ ನಮ್ಮದೇ ಆದಂಥ ಪ್ರಕೃತಿ ಸಿಗೋ ಸಂಸ್ಥೆಯಲ್ಲಿ ಆ್ಯಕ್ಟಿವ್ ಮೆಂಬರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಏನೇನು ನಮ್ಮ PLV ಟ್ರೈನಿಂಗ್ ಪಡ್ಕೊಂಡೆ ಮೊನ್ನೆ ತಾನೇ, ಪ್ಯಾರಾಲೀಗಲ್ ವ್ಯಾಲೆಂಟೀಸ್ ಟ್ರೈನಿಂಗು, ಕಾನೂನು ಮತ್ತು ಸಾಮಾನ್ಯ ಜನರಿಗೆ ಸೇತುವೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇನ್ನೇನಾದರೂ ಸೋಷಿಯಲಲ್ಲಿ ನಮ್ಗೆ ಬೇಕಾದವ್ರಿಗೆ, ನಮ್ಮ ಸಮುದಾಯದವ್ರಿಗೆ ಹೆಲ್ಪು ಎಲ್ಲ ಮಾಡಿಕೊಂಡು ಮುಂದುವರಿತಾ ಇದ್ದೀನಿ ಇವಾಗ. ಇನ್ನೊಂದೇನು ಅಂತ ಅಂದರೆ, ನನಗೆ ಇವರು 3 ವರ್ಷದಿಂದ ಗೊತ್ತು, ಆಯಿತಾ? ಇವ್ರು ನನ್ನ ಸೊಸೆ ಅಂತ ಅಂತಾರೆ, ಅದಕ್ಕೆ ರೀಸನೇ ಬೇರೆ, ಆಯಿತಾ? ಇವಾಗ ಅವ್ರ ಇಂಟ್ರೊಡಕ್ಷನ್ನ ಅವರೇ ಕೊಡ್ತಾರೆ. ನನ್ನ ಹೆಸರು ಕಾದಂಬರಿ ರಂಜನ್ ಅಂತ, ನಾನು ಹಾಸನಲ್ಲಿ ಇರೋದು. ನಾನು BA ಗ್ರ್ಯಾಜುಯೇಟ್ ಮಾಡಿದ್ದೀನಿ. ನಮ್ಮದು ಗೊತ್ತು ನಿಮಗೆ, ನಾವು ಮಾಮೂಲಿ ಏನು ಕೆಲಸ ಮಾಡ್ತೀವಿ ಅಂತ ಅಷ್ಟೇ. ನಾನು ಒಂದು ಕ್ಲಾಸಿಕಲ್ ಡ್ಯಾನ್ಸರು, ನನಗೆ ಡ್ಯಾನ್ಸು ಸಿಂಗಿಂಗು ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಎಸ್. ಇವಾಗ ನೀವು ಏನು ಅನ್ಕೋಬಾರ್ದು, ಖಂಡಿತ ವಿಡಿಯೋ ಮಾಡಿ. ಇವಾಗ ನಾನು ಕೇಳೋ ಕ್ವಶನ್ಸ್ಗೆಲ್ಲ ನೀವೇನು ಅನ್ಕೋಬಾರ್ದು, ಆಯಿತಾ? ಇದ್ರ ವಿಡಿಯೋಸು ಫುಲ್ ಲಾಂಗ್ ಆದರೂ ಪರವಾಗಿಲ್ಲ, ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಅಂತ ಮಾಡ್ತೀನಿ ನಾನು. ನಾನು ಸಣ್ಣವಳಿದ್ದಾಗಿಂದ ನಾನೇನು ಅಂದ್ಕೊಂಡಿದ್ದೆ ಅಂತಂದರೆ, ಇವರು ನೀವೇನೋ ಅಂತ ನನ್ನ ಪ್ರಕಾರ ಏನು ಅಂದ್ಕೊಂಡಿದ್ದೆ ಅಂತ ಅಂದರೆ, ಈ ಟೋಲ್ ಹತ್ರ ಎಲ್ಲ ಬರ್ತಾರಲ್ಲ, ಇವರೆಲ್ಲ ಸರಿ ಇರಲ್ಲ, ಇವರೆಲ್ಲ ಬೇರೆ ಥರ ಮಕ್ಳು ಕಳ್ರು, ಈ ಥರ ಚಕ್ಕ ಗಿಕ್ಕ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ತಿಳ್ಕೊಂಡಿದ್ದೆ, ಆಯ್ತಾ? ಆ ಥರ ಎಲ್ಲ ಬೇಜಾರು ಮಾಡ್ಕೊಂಡು ಜನಗಳು ತಿಳ್ಕೊಂಡಿರೋದು ಆ ಥರ. ಅದೇ ನಿಮಗೆ ಯಾರೋ ಬಂದು ಈ ಥರ ನನ್ನ ಥರ ಮಾತಾಡ್ಸಕ್ಕೆ ನಿಮ್ಗೆ ಯಾವ ಥರ ಖುಷಿ ಆಗುತ್ತೆ? ಈಗ ನಿಮ್ಮ ಥರ ನಾನು ಉದಾಹರಣೆ ಕೊಡ್ತೀನಿ. ಸೊ ನಾನು ಸೋಷಿಯಲ್ ಮೀಡಿಯಾ ಆ್ಯಕ್ಟಿವ್ ಆಗಿರೋದ್ರಿಂದ ತುಂಬ ಜನ ಮಾತಾಡ್ತಾರೆ. ನಾನು ಆ್ಯಕ್ಟಿವ್ ಇಲ್ಲ ಅಂದ್ರೂ ಅವಾಗ ಒಂದು 3-4 ವರ್ಷದಿಂದ ತುಂಬ ಚೆನ್ನಾಗಿ ಮಾತಾಡೋರು. ಅತಿಯಾಗಿ ಶೋಷಣೆ ಆಗಲಿ ಇನ್ನೊಂದು ಮಾಡ್ತಾ ಇಲ್ಲ, ಒಂದೊಂದು ಸಮ್ಟೈಮ್ ಮಾಡ್ತಾರೆ, ಕೆಲವೊಂದು ವಿಷಯದಲ್ಲಿ ಖಂಡಿತ ಮಾಡ್ತಾರೆ. ಬಟ್ ನಮ್ಮವರು ಅಷ್ಟೇ, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಒಬ್ಬರು ಮಾಡೋ ತಪ್ಪಿಂದ ಎಲ್ಲರನ್ನೂ ಸಹ ಕೆಟ್ಟವರು ಅನ್ನೋ ರೀತಿಲಿ ನೋಡ್ತಾ ಇದ್ದಾರೆ. ಯಾಕೆ ನಾನು ಅಲ್ಪಸಂಖ್ಯಾತರ ಅಲ್ವಾ, ನೋಡಿದ ತಕ್ಷಣ ಇಂಥವರೇ ಮಂಗಳಮುಖಿಯರು ಅಂದರೆ ಎಲ್ಲ ಒಂದೇ ಥರ ಇರ್ತಾರೆ ಅನ್ನೋದು ಅವ್ರ ತಲೆಯಲ್ಲಿ ಇದೆ. ಹಂಗಾಗಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಇನ್ನು ಯಾವುದೇ ಥರ ಫ್ಯಾಮಿಲಿಲೇ ಆಗಲಿ ಇನ್ನೊಂದೇ ಆಗಲಿ ಇಲ್ಲ, ಹೋಯ್ತಾ ಸರಿ ಆಗುತ್ತೆ. ಅದನ್ನು ಸೇಮ್ ಹಂಗೇನು. ಈಗ ಕೆಲವ್ರು ಬಂದು, ಈಗ ನೀನು ಬಂದು ನಾನು ಮಾತಾಡ್ದಾಗ ನಾವೆಲ್ಲ ಸಂಬಂಧಗಳನ್ನ ಬಿಟ್ಟು ಬಂದಿರ್ತೀವಿ. ಅಪ್ಪ ಅಮ್ಮ ಅಣ್ಣ ತಂದೆ ಬಂದಾಗ ನಮ್ಗೆ ಖುಷಿ. ಅಕ್ಕ ಅಂತೀರ, ಅಕ್ಕ ಅಂದಾಗ ನಮ್ಗೆ ಒಂಥರ ಖುಷಿ. ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಪ್ರೀತಿಯಿಂದ ನನ್ನೂ ನೋಡ್ತಾರೆ, ನನ್ನಲ್ಲೂ ಒಳ್ಳೆತನ ಇದೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇದೆ ಅನ್ನೋದೇ ನಮ್ಮ ಭಾವನೆ. ಎಲ್ಲರೂ ಕೆಟ್ಟಲು ಇರಲ್ಲ, ತುಂಬ ಒಳ್ಳೆಯವರು ಇರ್ತಾರೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು, ಸಮಾಜನೂ ಅರ್ಥ ಮಾಡ್ಕೋಬೇಕು ಅಷ್ಟೇ. ಆದರೆ ನಮ್ಮ ಪ್ರಕಾರ ಏನು ಅಂತಂದರೆ, ನಾನು ಸಣ್ಣವಳಿದ್ದಾಗ ತಿಳ್ಕೊಂಡಿದ್ದು ಹಂಗೆ, ಆಯಿತಾ? ನೀವು ಪರಿಚಯ ಆದಮೇಲೆ ನನಗೆ ಅರ್ಥ ಆಗಿದ್ದು ಆ್ಯಕ್ಚುಲಿ ನಿಮಗಿಂತ ಮೊದಲು ನಾನು ಹೇಳ್ತೀನಿ. ಸೊ ನಾನು ಫಸ್ಟು ನನ್ನ ತಾಯಿ ಎದೆಯಲ್ಲಿ ಕುಡಿಬೇಕಾದ್ರೆ ಗಂಡು ಮಗನೇ ಆಗಿರ್ತೀವಿ. ಆಮೇಲೆ ಮಧ್ಯದಲ್ಲಿ ನಾವು ಲಿಂಗ ಪರಿವರ್ತನೆ ಮಾಡಿಸ್ಕೊಂಡು ನಾವು ಹೆಣ್ಣು ಆಗೋದು. ಆ ವಿಷಯದಲ್ಲಿ ನಾನೇ ಫಸ್ಟು ನಾನು ಹಾಸನಲ್ಲೇ ಓದಿದ್ದು. ನಾನೇ ಸಹ ನಮ್ಮ ಸಮುದಾಯದವ್ರನ್ನ ಮಂಗಳಮುಖಿಯರ್ ಕಂಡ್ರೆ ನಾನೇ ಎದ್ಕೊಂಡು ಓಡುವೆ. ಅಷ್ಟು ಭಯ ಐತಿ ಅಂಥವ್ರಿಗಾದ್ರು. ನನಗೇನೆ ನಾನು ಒಂದು ಇದು ಒಂದು ಹೆಣ್ಣಿನ ಮನಸ್ಸು ಇಟ್ಕೊಂಡು ಹುಟ್ಟಿದ್ರು. ಸೊ ನನಗೆ ಅವ್ರ ಮೈಂಡಲ್ಲಿ ಇವ್ರು ಹೆಂಗೋ ಏನೋ ಅನ್ನೋ ಒಂದು ಭಯ ಇತ್ತು. ನಾನು ಕಾಲೇಜ್ ಟೈಮ್ಸಲ್ಲಿ ಓದ್ಬೇಕಾದ್ರೆ ನಾನು ಇಲ್ಲೇ ITI ಮಾಡಿದ್ದು, ಪುಷ್ಕರ್ಣಿ ITIಯಲ್ಲಿ. ನನಗೆ ಭಯ ಇರುತ್ತೆ, ನಾನು ನಿಮ್ಗೇನು ಗೊತ್ತಿರಲ್ಲ ನಮ್ಮೂರ ಬಗ್ಗೆ, ಇನ್ನೇನಾಗುತ್ತೆ. ಮತ್ತು ನಮ್ಮೂರು ಸಹ ತುಂಬ ಅಸಭ್ಯವಾಗಿ ನಡ್ಕೊಳ್ತಾರೆ. ತುಂಬ ಒಳ್ಳೆಯವರು ಅಂದರೆ ತುಂಬ ಒಳ್ಳೆಯವರು ಇರ್ತಾರೆ, ಎಷ್ಟೋ ಸಾಧನೆ ಮಾಡಿರೋರು ಇದ್ದಾರೆ. ಯಾರು ಬೇಡ, ನಮ್ಮ ಗುರುನೇ ಇದ್ದಾರೆ, ವರ್ಷ ಹಾಸನ ಅಂತ, ಪ್ರತಿ ವರ್ಷ ಹಾಸನ ಅಂತ ಇದ್ದಾರೆ. ಅವ್ರು ತುಂಬ ಪ್ರಶಸ್ತಿಗಳು ಪಡ್ಕೊಂಡಿದ್ದಾರೆ ಮೈಸೂರಲ್ಲಿ, ಬೆಂಗಳೂರಲ್ಲಿ. ಇಲ್ಲೇ ಏನು ಸಮಾಜ ಸೇವೆ ಮಾಡಿ ಆ ಥರನೂ ಇರ್ತಾರೆ. ಹೌದು. ಮತ್ತು ಬೆಂಗಳೂರಿಗೆ ಆಗಲಿ ಇನ್ನೊಂದು ಅಂಥ ಊರು ಅಂತ ಇಲ್ಲ, XABCD ಒಂದೊಂದು ಊರುಗಳಲ್ಲಿ ಏನಾಗುತ್ತೆ ಅಂದರೆ, ಅವ್ರು ಏನೋ ಒಂದು ಗಲಾಟೆ ಅಂತ, ಇನ್ನೊಂದು ಗಲಾಟೆ ಅಂತೆ. ಅದ್ಯಾವುದೋ ಗಲಾಟೆ ತಂದು ನನಗೆ ಹೇಳಿ ಒಂಥರ ಇರಿಟೇಷನ್ ಮಾಡೋದು ಉಂಟು ಅಂತ. ನಾವು ಸರಿ ಅಂತ ನಾವು ಹೇಳಲ್ಲ.
ನಮ್ಮೂರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಎಲ್ಲಾರು ಗಂಡು ಒಂದು ತಪ್ಪು ಮಾಡ್ತಾನೆ ಅಂದ್ಬಿಟ್ಟು ಗಂಡಸೆಲ್ಲ ಜಾತಿ ಕೆಟ್ಟವ್ರು ಅನ್ನೋದು ತಪ್ಪು. ಇನ್ನೊಂದು ಹೆಣ್ಣು ತಪ್ಪು ಮಾಡುತ್ತೆ ಅಂದ್ಬಿಟ್ಟು ಹೆಣ್ಣು ಜಾತಿನೇ ತಪ್ಪು ಅನ್ನೋದೇನು ಸಿಮೆಂಟ್ ಏನು ಮಟನ್ ಕಟ್ದಂಗೆ ಕಟ್ ಮಾಡಿಬಿಟ್ಟು ಹೆಣ್ಮಕ್ಳು ಗಂಡು ಮಕ್ಳನ್ನ ಡ್ರಮ್ಮಿಗೆ ಹಾಕಿ ಎಷ್ಟೋ ನೋಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿತಾ ಇದೆ. ಇನ್ನು ಹೆಣ್ಮಕ್ಳದ್ ಕಥೆನೇ ಬೇಡ, ಮಿಂಡಿಗೋಸ್ಕರ ಗಂಡನ ಇದು ಮಾಡ್ತಾರೆ ಅಂದ್ಬಿಟ್ಟು ಗಂಡು ಜಾತಿ ಎಲ್ಲ ಒಳ್ಳೇದಾ ಕೆಟ್ಟದ್ದಾ? ಇಲ್ಲ, ಅವ್ರವರು ಅವ್ರ ಪರಿಸ್ಥಿತಿಗೆ ತಕ್ಕಂತೆ ಇರ್ತಾರೆ ಎಲ್ಲರೂ ಅಷ್ಟೇ. ಅದ್ರಲ್ಲಿ ನಮ್ಮನ್ನ ಒಂಚೂರು ಕೆಳಮಟ್ಟದಲ್ಲಿ ನೋಡ್ತಾರೆ. ಬಟ್ ನನಗೆ ಆ ಥರ ಅಷ್ಟು ಯಾವತ್ತೂ ಇದಾಗಿಲ್ಲ. ಆಗಿರೋ ನಾನು ಅಲ್ಲೇ ವಾಯ್ಸ್ ರೈಸ್ ಮಾಡಿಬಿಡ್ತೀನಿ. ನಿಮಗೆ ಸ್ಟಾರ್ಟಿಂಗ್ ಅಂತ ಅಂದ್ರೆ ಇವಾಗ ನೀವು ಕನ್ವರ್ಟ್ ಆಗ್ತಿದ್ವಿ ಅಂತ ಹೇಳ್ತೀರಲ್ಲ, ಅವಾಗ ನಿಮ್ಮ ಮನೆ ರಿಯಾಕ್ಷನ್ ಯಾವ ಥರ ಇತ್ತು? ನಮ್ಮನೆ ಯಾರು ಒಪ್ಪಲಿಲ್ಲ. ನಾವು ಮನೆ ಬಿಟ್ಟು ಬಂದೆ, ನಾವು ಚೇಂಜ್ ಆಗಿದೆ. ಎಷ್ಟು ವರ್ಷಕ್ಕೆ ಆಯಿತು, ನಾನು ಚೇಂಜ್ ಆಗಿ ಅಲ್ಲೇ ಒಂದು 32 ವರ್ಷ ಆಯಿತು. 32 ವರ್ಷ. ಇವಾಗ ನಿಮಗೆ ಎಷ್ಟು ಏಜ್? 50 ಏಜ್. ಈಗ ನನಗೆ 50. ನಾನು ಚೇಂಜ್ ಆಗಿ 32 ವರ್ಷ ಆಯಿತು. ಅವಾಗಿಂದ ನಮ್ಮ ಮನೆ ಬಿಟ್ಟಿದ್ದೀನಿ. ಈಗ ನಮ್ಮಮ್ಮ ನನ್ನ ಜೊತೆ ಇದೆ. ನಮ್ಮಮ್ಮ ನಾನು ಇಬ್ಬರು ಮನೆ ಮಾಡ್ಕೊಂಡಿದ್ದೀವಿ. ನಮ್ಮಮ್ಮ ಸಪೋರ್ಟ್. ಸ್ವಂತ ಅಮ್ಮ, ನನ್ನ ಎತ್ತಮ್ಮ ನನ್ನ ಜೊತೆ ಇದ್ದಾರೆ. ಅಪ್ಪ ಇಲ್ಲ, ಅಪ್ಪ ತೀರ್ಕೊಂಡಿದ್ದಾರೆ. 25 ಇಯರ್ಸ್ ಆಯ್ತು ಅವ್ರು ತೀರ್ಕೊಂಡು. ಅಣ್ಣ ತಮ್ಮ ಅಕ್ಕ ಎಲ್ಲ ಇದ್ದಾರೆ, ಎಲ್ಲ ಬೆಂಗಳೂರು. ನಾನು ಆ್ಯಕ್ಚುಲಿ ಬೇಸಿಕಲಿ ಫ್ರಮ್ ಬೆಂಗಳೂರು. ನಾನು ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿ. ಇವಾಗ ಇಲ್ಲಿದ್ದ ಖುಷಿಯಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ನಂದಂತೂ ವಿಚಿತ್ರ ಘಟನೆ. ನಂದಂತೂ ಸ್ಟಾರ್ಟಿಂಗ್ ಹೊಡೆದ್ರು, ನಮ್ಮಲ್ಲಿ ಚೆನ್ನಾಗಿ ಹೊಡೆದ್ರು, ಮನೆಗೆ ಸೇರಲಿಲ್ಲ, ಊರಿಗೂ ಸೇರಿಸ್ಲಿಲ್ಲ, ಅಷ್ಟು ಇದಿತ್ತು. ಹೋಯ್ತಾ ಅವರು ಸಹ ನಮ್ಮ ಜೊತೆ ಅಡ್ಜಸ್ಟ್ ಮಾಡಿಕೊಂಡ್ರು. ಯಾಕೆಂದರೆ ನಮ್ಮ ಅಕ್ಕ ಎಜುಕೇಷನಲ್ಲಿ ತುಂಬ ಅವರು ಇದು ಮಾಡಿದರು, ಎಜುಕೇಷನ್ ಮಾಡಿದ್ರು, ಅವ್ರಿಗೂ ಅರ್ಥ ಆಯಿತು. ಹೋಯ್ತಾ ಚೆನ್ನಾಗಿ ಮಾತಾಡ್ರು. ಫಸ್ಟ್ ಅಂತೂ ಹೊಡೆದ್ರು, ಚೆನ್ನಾಗಿ ಹೊಡೆದ್ರು. ನನಗಂತೂ ಜೀವನ ಬೇಡ ಅನ್ನೋ ಮಟ್ಟಿಗೆ ಹೊಡೆದ್ರು ನಮ್ಮ ಮನೇಲಿ. ಮನೆಗೆ ನಾನು ಹೋಗಿದ್ದಾಗ ಮತ್ತೆ ಕಳಿಸ್ಬಿಟ್ರು, ಹಬ್ಬದ ದಿನವೇ ಕಳಿಸಿದ್ರು. ಅಷ್ಟು ಸಹ ಇದಾಯಿತು. ಈಗೆಲ್ಲ ಚೆನ್ನಾಗಿದ್ವಿ, ಪರವಾಗಿಲ್ಲ, ದಪ್ಪಕಾರ ಮಾತಾಡ್ಕೊಂಡು ಚೆನ್ನಾಗಿದ್ವಿ. ಅತಿಯಾಗಿ ಏನೂ ಇದು ಮಾಡ್ತಲ್ಲ. ಅಂದ್ರೆ ನಿಮ್ಮ ಜೀವನದಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಈ ಥರ ಆಗಬಾರ್ದಿತ್ತು, ಈ ಥರ ಆದ್ಮೇಲೆ ಈ ಥರ ಆಗಬಾರ್ದಿತ್ತು ಅಂತ ಯಾವ್ದಾದ್ರು ಅನ್ಸಿದ್ಯಾ? ಅವತ್ತು ಸಮ್ ಟೈಮ್ ಅನಿಸುತ್ತೆ ನನಗಂತೂ. ನಾನು ಹೋಮ್ ಗಾರ್ಡ್ ಜಾಬ್ಗೆ ಇದೆ, ಇನ್ಸ್ಟಾದಲ್ಲಿ ನಾನು ಇನ್ಸ್ಟಾ ಐ ಡಿಲಿ ಹಾಕಿದ್ದೀನಿ. ಹೋಮ್ ಗಾರ್ಡ್ ಜಾಬ್ಗೆ ಹರಿರಾಮ್ ಸರ್ ಅಂತ ಇದ್ದರು. ಅವಾಗ ಅವ್ರ ಕಡೆಯಿಂದ ನನಗೆ ಹೋಮ್ ಗಾರ್ಡ್ ಜಾಬ್ಗೆ ಇದೆಲ್ಲ ಸೆಲೆಕ್ಷನೆಲ್ಲ ಹಾಕಿ ಏನಾಯಿತು, ಸೆಲೆಕ್ಷನೆಲ್ಲ ಆಗಿ ಇದು ಅದು ಮೀಡಿಯಾದಲ್ಲೆಲ್ಲ ಬಂದಿತ್ತು. ಅದಾದಮೇಲೆ ನೀವು ತೃತೀಯ ಲಿಂಗಿ ಅಂತ ಕ್ಯಾನ್ಸಲ್ ಮಾಡಿದ್ವಿ. ಅವೆಲ್ಲ ನೆನೆಸ್ಕೊಂಡ್ರೆ ಒಂಥರ ಬೇಜಾರಾಗುತ್ತೆ. ಮತ್ತು ಸಮ್ಟೈಮ್ ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಏನಿದೊಂದು ನಾವು ನಮ್ಮ ಕಲ್ಚರಲ್ಲಿ ಬಸ್ತಿ ಅಂತ ಮಾಡ್ತೀವಿ. ಈ ಕಲ್ಚರ್ ಬಸ್ತಿಯಿಂದ ಕಲೆಕ್ಷನ್ ಮಾಡ್ಬೇಕಾದ್ರೆ ತುಂಬ ಅನ್ಸುತ್ತೆ ನನಗಂತೂ, ಎವ್ವಿ ಯಾಕಾದರೂ ಬೇಕಿತ್ತು ಈ ಜೀವನ, ಯಾಕೆ ಕೊಟ್ಟ ನಮಗೇನೆ, ಯಾಕೆ ಹಿಂಗೆ ಕೊಟ್ಟ, ಅಯ್ಯೋ ನಮ್ಮ ಜನ್ಮಕ್ಕೆ ಜಾರ ನೀರಯ್ಯ, ಯಾಕೆ ನಮಗೆ ಅಂತ ಕೊಡ್ತಾನೆ, ಏನೋ ಕರ್ಮನ ಇದು ನಮಗೆ ಅಥವಾ ವರನ. ನನಗೆ ಒಂದೊಂದು ಸಲ ನಿಜವಾಗ್ಲೂ ಅನಿಸುತ್ತೆ, ಅವ್ರೇನಾದ್ರು ಒಂದು ಇಲ್ಲೇನೇ ಕಲೆಕ್ಷನ್ ಬೇಕಾದ್ರೆ ಕೊಟ್ಟರೆ ಒಬ್ಬರು ಕೊಡ್ತಾರಿಲ್ಲ ಅಂದರೆ ಆಡ್ತಾರೆ. ನಾವು 1000 ರೂಪಾಯಿ ಕೇಳ 10, 5, 20 ಕೇಳಬೇಕಾದ್ಲೇ ವಿಚಿತ್ರವಾಗಿ ಆಡೋದುಂಟು. ಅವಾಗ ಅನ್ಸ್ಬಿಡುತ್ತೆ, ಯಾಕಾದ್ರೂ ಬಂದು ನಮ್ಗೆ ಯಾಕೆ ಬೇಕಾಗಿತ್ತು. ಅಲ್ಲ, ನನಗೊಂದು ಡೌಟು, ನೀವೇನಕ್ಕೆ ದುಡ್ಡನ್ನ ಈ ಥರ ಕೇಳಬೇಕು ಅಂತ? ಅದು ಹಿಂದಿನ ನಮ್ಮ ಕಲ್ಚರಲ್ಲಿ ಹಿಂದೆಯಿಂದ ಬಂದಿರೋದು ಮಗ. ಅದು ಭಿಕ್ಷಾಟನೆ ಅನ್ನೋದು ನಮ್ಮ ಇದರಲ್ಲಿ ಇಲ್ಲ. ನಾವು ಅದನ್ನ ಬಸ್ತಿ ಮತ್ತೆ ಬದಾಯಿ ಅಂತೀವಿ. ಅದನ್ನ ಏನು ಮಾಡ್ತೀರಾ ಈಗ? ಈಗ ನಾವು ಕಲೆಕ್ಷನ್ ಮಾಡ್ತೀವಿ ಅಂದರೆ ಈಗ ಇವಳು ಹೇಳಿದ್ಲು ಯಾವುದಕ್ಕೆ ಹೋಮ್ ಗಾರ್ಡಿಗೆ ಸೆಲೆಕ್ಟ್ ಆಗಿದ್ಲು ಅಂತ, ಕೆಲಸ ಕೊಡಲಿಲ್ಲ. ಈಗ ನಮ್ಗೆ ಕೆಲಸ ಇಲ್ಲ, ಮತ್ತು ನಮ್ಮದು ಫಸ್ಟ್ ಪಾಯಿಂಟ್ ಅದು, ನಮ್ಗೆ ಕೆಲಸ ಇಲ್ಲ. ಮತ್ತು ನಾವು ಜೀವನೋಪಾಯಕ್ಕೆ ಏನು ಮಾಡಬೇಕು? ಮತ್ತೆ ನಾನು ಕಲೆಕ್ಷನ್ ಐ ಮೇಲೆ ಅದು ITI ಬಂದು 10+2 ಆಗುತ್ತೆ. 10th ಇದ್ರ ಮೇಲೆ 10+2 ಆಗುತ್ತೆ. ಅಂದರೆ PU ಇಲ್ದೋದ್ರು ತಗೋತಾರೆ ಅಂದ್ಬಿಟ್ಟು LLBಗೆ ತುಂಬ ಕಡೆ ನಾನು ಸರ್ಚ್ ಮಾಡಿದೆ. ಇಲ್ಲ, ಆ ಥರ ಇಲ್ಲಿಲ್ಲ, ITI ಮೇಲೆ ಇಲ್ಲ, ನನಗೆ ಅಂತ ಏನಿಲ್ಲ ಅಂದಿಲ್ಲ, ITI ಮೇಲೆ ಇಲ್ಲ ಅದು ಇದು ಅಂತಂದರು. ಆ ಎಜುಕೇಷನ್ ಮೂಡು ಹೋಯ್ತು, ನನಗೆ ಆಲ್ಮೋಸ್ಟ್ ಹೋಯ್ತು, ಅದು ಹಾಳು ಬಿದ್ದು ಹೋಗ್ತು. ನೆಕ್ಸ್ಟು ಆ ಜಾಬು ತುಂಬ ಕಡೆ ಸರ್ಚ್ ಮಾಡಿದೆ, ಅದು ಹೋಯ್ತು. ಇನ್ನು ಯಾವುದೋ ಒಂದು ದಾರಿಲ್ಲ, ನಿಯತ್ತಾಗಿ ಮಾಡ್ಕೊಂಡು ನಿಯತ್ತಾಗಿ ಹೋಗ್ತಾ ಜೀವನ ಮಾಡಲೇಬೇಕು. ಕಲೆಕ್ಷನ್ ಅನ್ನೋದಂದ್ರೆ ಇಲ್ಲಿ ಬದ ಏನಕ್ಕ ಕೈ ತಟ್ಟರೆ ನಮ್ಗೆ ದುಡ್ಡು, ಊಟಕ್ಕಾಗಿರ್ಬೋದು, ಇಲ್ಲ ಮನೆ ಬಾಡಿಗೆ ಕಟ್ಟಾಗಿರ್ಬೋದು, ಇನ್ನೊಂದಕ್ಕಾಗಿ ಬಟ್ಟೆ ಎಲ್ಲದಕ್ಕೂ ನಾವು ಇನ್ನೇನು ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಈಗ ಮನೆಯಿಂದ ಹೊರಗಡೆ ಬಂದಿದ್ದರೆ ಮನೆಯವ್ರು ಕೊಡಲ್ಲ. ಅಂದರೆ ನಿಮ್ಗೆ ಯಾವುದೇ ಥರ ಸಂಸ್ಥೆ ಇಲ್ವಾ? ಸಂಸ್ಥೆ ನಮ್ಗೆ ಏನನ್ನು ನೋಡುತ್ತೆ ಗೊತ್ತಾ? ಏನು ನೋಡುತ್ತೆ? ಆಧಾರ್ ಕಾರ್ಡ್ ಮತ್ತೆ ಏನು ಬೇಕು ಅಂಥವೆಲ್ಲ ನೋಡುತ್ತೆ. ಮೇನು ಅಥವಾ ಗೌರ್ಮೆಂಟ್ ಕಡೆಯಿಂದ ನಮ್ದೆಲ್ಲ ಮೇಲ್ ಫೀಮೇಲ್ ಅಂತಂದ್ರೆ ನಿಮ್ಗೆ ಏನು ಟ್ರಾನ್ಸ್ಜೆಂಡರ್ ಅಲ್ಲೇ ಕ್ಲಾನ್ಸ್ ವುಮೆನ್ ಅಂತಾನೆ ಬರುತ್ತೆ, ಅಥವಾ TG ಅಂತ ಬರುತ್ತೆ, ಒಬ್ಬರಿಗೆ ಆಧಾರ್ ಅಂತ ಬರುತ್ತೆ. ಅದರಲ್ಲೂ ತುಂಬ ಇದಿದೆ, ಆಪ್ಷನ್ಗಳಿದ್ದಾವೆ, ಆ ಥರ ಬರುತ್ತೆ. ನಮ್ಮದು ಟ್ರಾನ್ಸ್ ವುಮೆನ್ ಅಂತಾನೆ ಬರುತ್ತೆ. ನೀವು ಯಾವತ್ತೂ ಕೆಲಸಕ್ಕೆ ಹೋಗೋಕ್ಕೆ ಟ್ರೈ ಮಾಡಲಿಲ್ಲ? ಮಾಡಿದ್ದೀನಲ್ಲ, ಹೇಳ್ತಾ ಇದ್ನಲ್ಲ. ಅಲ್ಲಲ್ಲ, ಈಗ ರೀಸೆಂಟ್ ಟ್ರೈ ಮಾಡಿಲ್ಲ ಮಗ. ಅದಲ್ಲ, ಈಗ ನೀವು ಅದು ಗಾರ್ಡು ಸೆಲೆಕ್ಷನ್ ಆಯಿತು, ಅದು ಬಿಟ್ಟು ಅಂತ ಅಂದ್ರಲ್ಲ, ಅದಾಗ ಮತ್ತೆ ನೀವು ಯಾವುದಕ್ಕೂ ಇಲ್ಲ ಮಗ. ಅದು ಹೇಳಾಗಿ ನಾನು ಯಾವುದು ಮಾಡಲಿ. ಫಸ್ಟ್ ಮಾಡಿದ್ದುಂಟು, ಆವಾಗ ಸಡನ್ ಮಾಡಿದ್ದುಂಟು. ಇವಾಗ ನನಗೆ ಅಷ್ಟು ಇದಾಗಲಿಲ್ಲ. ಕೇಳಿನೂ ಕರ್ಕೊಂಡಿಲ್ಲ ಅನ್ನೋದು ಇಲ್ಲ ಮಗ. ಒಂದು ಹೇಳ್ತೀನಿ ಗೊತ್ತಾ, ನಾನು ಕಲೆಕ್ಷನ್ ಕೇಳಬೇಕಾದ್ರೆ ಒಬ್ಬ ಬರ್ತಾರೆ, ಹಿಂಗೆ ಬಂದುಬಿಟ್ಟು ಏನಾಗಿದೆ ನಿಮ್ಮ ಕೆಲಸ ಮಾಡೋಕ್ಕೆ ಅಂತ ಹೇಳ್ತಾರೆ.
ಕ್ಲೀನಾಗಿ ತೋರಿಸ್ಬಿಡ್ತೀನಿ ಕೇಳು. ಅವಾಗ ಬಾರಪ್ಪ ನಾನು ಹಿಂಗೆ ITI ಮಾಡಿದ್ದೀನಿ, ಬಾ ಎಲ್ಲರೂ ಕೆಲಸ ಕೊಡ್ತೀನಿ, ಯಾರು ಮುಂದೆ ಬರಲ್ಲ. ಒಂದು ನಾನು ಹಂಗೆ ಹೇಳೋದು, ಒಂದು ನಿಮ್ಮ ಮನೆ ನಿಂಗೆ ತಾಕತ್ತಿದ್ರೆ ಒಂದಿನ ಊಟ ಹಾಕು, ಅಕ್ಕಪಕ್ಕ ಮನೆಯವ್ರು ಹೆಂಗೆ ನೋಡ್ತಾರೆ ನಿನಗೆ ಗೊತ್ತಾಗುತ್ತೆ. ಹೌದು ನಿಜ. ನಾನೀಗ ನಿಮ್ಮ ಮನೆಗೆ ಬಂದರೆ ಅಂದರೆ ಮಗ ವೆರೈಟಿಯಾಗೆ ನೋಡ್ತಾರೆ ನಿಮ್ಮ ಮನೆಯವ್ರು, ನಿಮ್ಮ ಅಕ್ಕಪಕ್ಕ ಕರಗಿನಲ್ಲಿ ಆಗಿರ್ಬೋದು ವೆರೈಟಿಯಾಗಿ ನೋಡ್ತಾರೆ. ಅದೇ ನಾನು ಹೇಳೋದು, ನಮ್ಮ ಮನೆ ಕೆಲಸಕ್ಕೆ ಸೇರ್ಸೋದು ಬೇಡ, ನಿನ್ನ ಮನೆ ಕರ್ಕೊಂಡು ಒಂದು ತುತ್ತು ಊಟ ಹಾಕು, ನಿಮ್ಮ ಅಕ್ಕಪಕ್ಕ ನಿನ್ನ ಯಾವ ಥರ ನೋಡ್ತಾರೆ, ನಾನು ಯಾವ ಥರ ನೋಡ್ತಾರೆ, ನಿನ್ನ ಕೆಲಸಕ್ಕೆ ಹೋದ್ರೆ ಬಿಡ್ತಾರೆ ನಮ್ಮಂತನ ಆ ವಿಡಿಟೇಷನಲ್ಲಿ ನೋಡ್ತಾರಲ್ಲ, ಅದರಿಂದನೇ ಕೆಲಸ ಬೇಡ, ನಿಮ್ದಾಗ ಎಲ್ಲರೂ ಹೋಗ್ಬಿಡೋಣ ಅನ್ಸುತ್ತೆ. ಸಮಾಜದಲ್ಲಿ ಸುಮ್ಮನೆ ಮಾತಾಡ್ತಾರೆ ಹೊರತು ನಮ್ಮನ್ನ ನಮ್ಮ ಜೊತೆ ಈಗ ಬಂದು ನೀನು ಮಾತಾಡ್ತಾ ಇದೀಯಾ, ಬೇರೆ ಮಾತಾಡಲ್ಲ. ಸ್ವಂತ ಬದುಕಬೇಕು ಅನ್ನೋದು ತುಂಬಾ ಆಸೆ ಇದೆ. ನನಗಿಂತ ಮುಂಚೆ ಯಾರಾದ್ರೂ ಬಂದು ಈ ತರ ಕೇಳಿಲ್ಲ. ನಾವು ನೋಡು ಮಾತಾಡ್ತಾರೆ, ಹಿಂಗೆ ಮಾತಾಡಿದ್ರೆ ನಾವು ಯಾರು ಇಲ್ಲ, ಮಾತಾಡ್ತಾರೆ ಸುಮ್ಮನೆ ಹೋಗ್ಬಿಡ್ತಾರೆ. ಅದೇ ನಮ್ಮ ಜೊತೆ ಒಂದು ನಡ್ಕೊಂಡು ಅಷ್ಟು ದೂರ ಬಂದ್ರೆ ಬರಲ್ಲ, ಅವಮಾನ. ಅದೇ ಒಂದು 4 ಗೋಡೆ ಮಧ್ಯೆ ಬಂದು ಮಾತಾಡೋದು ಮಾತಾಡ್ತಾರೆ. ಅವ್ರು ಅದು ಧೈರ್ಯ ಇದೆ ನನ್ನ ಮಕ್ಕಳಿಗೆ. ಅದೇ 4 ಇಷ್ಟು ದೂರ ನಡ್ಕೊಂಡು ಹೋಗೋದು ನಡ್ಕೊಂಡು ಬರಲ್ಲ, ನೀನು ಮುಂದೆ ಹೋಗು, ನಾವು ಹಿಂದೆ ಬರ್ತೀವಿ ಅಂತಾರೆ. ಇದೇ ನಮ್ಮ ಸಮಾಜ. ಇಷ್ಟು ಈ ಜೊತೆಗೆ ಬರ್ದು ನಡ್ಕೊಂಡು ಬರ್ದೇ ಇರೋರು ನಮಗೆ ಸಾಥ್ ಕೊಡ್ತಾರ, ನಮಗೆ ಕೆಲಸ ಕೊಡ್ತಾರ, ನಮ್ಮ ಜೀವನೋಪಾಯ ಏನಾರ ಮಾಡ್ತಾರ? ಮಾಡಲ್ಲ. ಸಮಾಜ ಇಷ್ಟೇ. ಮದ್ವೆ ನಮ್ಮನ್ನ ಯಾರು ಮದುವೆ ಆಗ್ತಾರೆ? ಅದು ನಮ್ಮ ಕನಸು ಅಷ್ಟೇ. ಅದು ಅದೇನ್ ಗೊತ್ತಾ, ಮದ್ವೆ ಅಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಯಾವುದು? ಅದೇ ಇದು ಮಾತಾ ಪೂಜೆ ಮಾಡ್ತೀವಲ್ಲ, ಅದಾ? ನಂದೇ ಇದೆ, ನನ್ನ ಐಡಿಯಲ್ಲೇ ಇದೆ, ಚೆಕ್ ಮಾಡ್ಕೊಳ್ಳಿ. ಅದೇನಂದ್ರೆ ನಾವು ಸರ್ಜರಿ ಆಗಿ ದಿನ ಮತ್ತೆ ಅದನ್ನ ಆಚರಿಸ್ಕೊಳ್ತೀವಿ. ನಮಗೆ ಹುಟ್ಟು ಹಬ್ಬ ಇನ್ನೊಂದೇ ಆಗಲಿ ಫಂಕ್ಷನ್ ಯಾವುದು ನಮ್ಗೆ ಇರಲ್ಲ. ಸೊ ಈಗ ನಮ್ಮ ಸರ್ಜರಿ ಅದು ಡೇಟ್ ಇರುತ್ತಲ್ಲ, ಅದ್ರ ಹಿಂದೆ ಮುಂದೆ 1-2 ಡೇಸ್ ಹಿಂದೆ ಮುಂದೆ ಅದನ್ನ ಮತ್ತೆ ನಾವು ರೆಡಿಯಾಗಿ ಯಾವ ಥರ ಅಂದರೆ ನಮಗೂ ಸಹ ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ, ಈ ಥರ ಒಂದು ಕಲ್ಚರಲ್ಲಿ ನಾವು ಎಲ್ಲ ಸಮುದಾಯ ಸೇರಿ ಆ್ಯಕ್ಟಿವ್ ಆಗಿ ರಿಮೆಮೊರಿ ತಗೊಂಡು ಅದು ಮಾಡೋದು, ನೆನ್ಕೊಳ್ಳೋದು. ಮತ್ತು ನಮ್ಮಲ್ಲಿ ಮಾತಾರಣಿ ಅಂತ ಇದೆ, ಸಂತೋಷಿ ಮಾತಾ ಅಂತ, ಅದಕ್ಕೆ ವರ್ಷ ಪೂಜೆ ಮಾಡ್ತೀವಿ. ಆದ್ಮೇಲೆ ಹೌದು, ಅದು ಅವಾಗ ನಮ್ಮ ದೊಡ್ಡವ್ರು ಏನಿರ್ತಾರೆ, ಆ ದೊಡ್ಡವ್ರು ನಮ್ಮ ದೊಡ್ಡವ್ರು ಏನಿರ್ತಾರೆ, ಅವಾಗ ಅರ್ಶಿನ ಕೊನೆ ಆಗಿ ಇನ್ನೊಂದು ಅಚ್ಚ ಅಂತ ಬರುತ್ತೆ, ಅದಕ್ಕೆ ಕಟ್ತಾರೆ ನಮಗೆ. ಸರ್ಜರಿ ಆದವ್ರಿಗೆ ಮಾತ್ರ. ಎಸ್. ಟ್ರಾನ್ಸ್ಜೆಂಡರ್ಗೆ ಏನಕ್ಕೋಸ್ಕರ ಮರ್ಯಾದೆ ಕೊಡಬೇಕು ಅಂತ ನಾವು ಕೇಳೋಣ. ಇವಾಗ ಮೇಲ್ ಅಂತ ಅಂದ್ರೆ ಏನು ಅಂತಂದ್ರೆ ಅವ್ರು ಗಂಡಸು ಅಂತ ಮರ್ಯಾದೆ ಕೊಡ್ತೀವಿ. ಆಮೇಲೆ ಫೀಮೇಲ್ ಅಂತ ಅಂದ್ರೆ ಏನು ಅಂತಂದ್ರೆ ಅವ್ರು ಹೆಂಗಸು, ದೇವ್ರ ಸ್ವರೂಪ ಅಂತ ಮರ್ಯಾದೆ ಕೊಡ್ತೀವಿ. ಆದರೆ ಏನಕ್ಕೆ ಟ್ರಾನ್ಸ್ಜೆಂಡರ್ಗೆ ಏನಕ್ಕೆ ಮರ್ಯಾದೆ ಕೊಡಲ್ಲ ಅಂತ ಇವರೇ ಹೇಳ್ತಾರೆ. ಏನು ಕೊಡಬೇಕು ಅಂತಲೂ ಕೂಡ ಇವರೇ ಹೇಳಿದ್ದಾರೆ. ಏನು ಕೊಡಲ್ಲ ಅಂದರೆ ಒಬ್ಬೊಬ್ರು ಅಸಭ್ಯವಾಗಿ ನಡ್ಕೊಳ್ತಾರೆ, ಒಂದು ಆ ಕಾರಣದಿಂದ ಮಾಡ್ತಾರೆ. ಮತ್ತು ಅವ್ರಿಗೊಬ್ಬರು ಜನಗಳಿಗೆ ಇರಿಟೇಷನ್ ಮಾಡೋ ಥರ ಅನ್ಸುತ್ತೆ, ಅವ್ರಿಗೆ ಇರಿಟೇಷನ್, ಅದಕ್ಕೆ ಮರ್ಯಾದೆ ಕೊಡಲ್ಲ. ಮರ್ಯಾದೆ ಕೊಡಬೇಕು ಅಂತ ಯಾಕಂದರೆ ಒಬ್ಬೊಬ್ರು ಕೆಟ್ಟದ ಕಮೆಂಟ್ ಆಗ್ತಾರೆ. ನಾವೇನಾರ ಪೋಸ್ಟ್ ಮಾಡಿದರೆ ಒಂದು ರೀಲ್ಸ್ಗೆ ಇನ್ನೊಂದಕ್ಕೆ ಕೋಲ್ ಅಂತೆ ಅದಂತೆ, ನಮ್ಮ ಹತ್ರ ಕೋಲೆಲ್ಲ ಇಲ್ಲಪ್ಪ, ನಮಗಿರೋದು ಹೆಣ್ಮಕ್ಳಿಗೆ ಏನಿರುತ್ತೆ ಅವಂಗ ಇರುತ್ತೆ ಮರ್ಮಾಂಗ. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಾದ್ರೆ ಫುಲ್ ಹೇಳ್ತೀವಿ. ನಾವು ಲಿಂಗ ಪರಿವರ್ತನೆ ಮಹಿಳೆ ಎಷ್ಟು ನೋವು ತಿಂದಿರ್ತೀವಿ ಅಂದರೆ 42 ದಿನ ಕತ್ಲೆ ಕೋಣೆಯಲ್ಲಿ ನಾವು ನೋವು ತಿಂದಿರ್ತೀವಿ. ನಮ್ಮಂಥವ್ರಿಗೆ ಥರ ಕೊಡಲೇಬೇಕು. ಯಾಕೆಂದರೆ ನಾನು ಹಕ್ಕು ಅಂದ್ಕೊಂಡಾರ ನಾನು ಕೇಳ್ತೀನಿ. ಬಿಕಾಸ್ 42 ದಿನ ಕತ್ಲೆ ಕೋಣೆಯಲ್ಲಿ ಹಾಕಿ ಬಿಸಿನೀರು, ಬರೀ ಚಪಾತಿ ಇಂಥದ್ರಲ್ಲಿ ನಾನು ಬದುಕಿರ್ತೀನಿ. ಅದು ನನ್ನ ಒಂದು ನೋವು ನಮ್ಮ ಇದಕ್ಕೆ ಆಗಿರ್ಬೋದು, ಬಟ್ ನಮ್ಗೆ ಎಷ್ಟು ನೋವು ತಿಂದಿರ್ತೀವಿ ನಮಗೆ ಗೊತ್ತಿರುತ್ತೆ. ಒಂದು ಮತ್ತು ನಮ್ಮಂಥವ್ರು ಎಷ್ಟೋ ಜನ ಸಾಧನೆ ಮಾಡಿರೋರು ಇದ್ದಾರೆ, ಇದು ಮಾಡಿರೋ ಇರ್ತಾರೆ. ಹಂಗಾಗಿ ನಮ್ಗೆ ಬೇಕೇ ಬೇಕು. ನಾವು ಸಹ ಒಂದು ಹೆಣ್ಣಾಗಿ ಬದುಕ್ತಾ ಇದ್ದೀವಿ ಈ ಸಮಾಜದಲ್ಲಿ. ನಮಗೆ ಖಂಡಿತವಾಗಿಯೂ ಗೌರವ ಬೇಕು, ಡಿಗ್ನಿಟಿ ಅನ್ನೋದು ನಮ್ಮ ಹಕ್ಕು. ಅದು ನಮಗೆ ನಾನು ಹೇಳೋದಿಷ್ಟೇ, ನಮ್ಮನ್ನು ಬದುಕಲು ಬಿಡಿ. ಸಮಾಜ ನಮ್ಗೆ ಏನು ಕೊಡ್ತಿದ್ರು ಪರವಾಗಿಲ್ಲ, ನಾವು ಮನುಷ್ಯರೇ, ನಮ್ಮನ್ನು ಬದುಕಕ್ಕೆ ಬಿಡಿ, ಅವಕಾಶ ಕೊಡಿ ಬದುಕಕ್ಕೆ. ಅಷ್ಟೇ ನಾವು ಹೇಳೋದು ನಿಮ್ಗೆ ಎಲ್ರಿಗೂ ಅಷ್ಟೇ. ಸಮಾಜಕ್ಕೆ ನಮ್ಮನ್ನು ಬದುಕಲು ಅವಕಾಶ ಕೊಡಿ. ಎಲ್ಲರೂ ಒಂದೇ ಥರ ಇರಲ್ಲ, ದಯವಿಟ್ಟು ನೋಡಿ, ಮನುಷ್ಯನ ನೋಡಿ, ಅವರ ಹಾವಭಾವ ನೋಡಿ ರೆಸ್ಪೆಕ್ಟ್ ಕೊಡಿ. ಅಷ್ಟೇ ನಾನು ಹೇಳೋದು. ನಮ್ಮನ್ನು ಬದುಕಲು ಬಿಡಿ, ನಮಗೂ ಅವಕಾಶ ಇದೆ ಬದುಕಬೇಕು ಅಂತ, ನಾವು ಏನಾದರೂ ಸಾಧಿಸಬೇಕು ಅನ್ನೋದಿದೆ. ಬಟ್ ನಮಗೆ ಸಮಾಜ ಬೆನ್ನೆಲುಬಾಗಿ ನಿಲ್ತಿಲ್ಲ. ಅದನ್ನು ಫಸ್ಟು ನೀವು ಯಾವಾಗ ನಮ್ಮ ಬೆನ್ನೆಲುಬಾಗಿ ನಿಲ್ತೀರಾ, ನಾವು ಏನಾದರೂ ಸಾಧಿಸ್ತೀವಿ. ಸಮಾಜ ನಮ್ಮನ್ನು ದೂರನೇ ಇಟ್ಕೊಂಡಿದ್ರೆ ನಾವೇನು ಸಾಧಿಸೋಕ್ಕಾಗಲ್ಲ. ನಾವು ಕೊನೆಯವ್ರಿಗೆ ಈಗೇನೇ ಹೇಳ್ತಿರಲ್ಲ, ಭಿಕ್ಷೆನೇ ಬೇಡಬೇಕು ಇಲ್ಲ ಮೈ ಮಾರ್ಕೋಬೇಕು, ಎರಡೇ ನಮ್ಮ ಜೀವನ ಮಾಡೋದು. ದಯವಿಟ್ಟು ಸಮಾಜ ನಮ್ಗೆ ಯಾವಾಗ ನೀವು ಬೆನ್ನೆಲುಬಾಗಿ ನಿಂತ್ಕೋತೀರಾ, ನಾವು ಏನಾದರೂ ಸಾಧಿಸ್ತೀವಿ. ಅಷ್ಟೇ ನಾ ಹೇಳೋದು. ನಮ್ಮನ್ನು ಬದುಕಲು ಅವಕಾಶ ಬಿಡಿ. ನನ್ನ ವೈಯಕ್ತಿಕ ಅಂತ ಏನಂದರೆ, ನನಗೂ ಸಹ ಈ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಎಲ್ಲರೂ ಒಂದು ಜಮೀನು ತೊಗೊಂಡು ಕುರಿ ಫಾರ್ಮು, ಕೋಳಿ ಫಾರ್ಮು ಈ ಥರ ಮಾಡ್ಕೊಂಡು ನಾನು ವೈಯಕ್ತಿಕವಾಗಿ ನನ್ನ ಜೀವನ ನಾನು ನಡೆಸ್ಕೋಬೇಕು ಅಂತ ಆಸೆ. ಬಟ್ ಕಾಸಿಲ್ಲ, ಹಂಗಾಗಿ ನಾವು ಇದು ಮಾಡ್ತಾಯಿದ್ವಿ. ಅದಾದರೆ ಖಂಡಿತ ನಾನು ಸಹ ಹಂಗೆ ಬದುಕ್ತೀನಿ, ಖಂಡಿತ. ಗೈಸ್, ನೀವು ಅಷ್ಟೇ, ನೀವೊಂದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು, ಟ್ರಾನ್ಸ್ಜೆಂಡರ್ನು ಹ್ಯೂಮನ್ ಬೀಯಿಂಗ್ ಅಂತ ಅಂದರೆ ಮನುಷ್ಯರು ಅಂತಲೇ ಮಾತಾಡಿಸಿ, ಆಯಿತಾ?